ಹಸಿರು ಗಿಡಗಳು ಮತ್ತು ಮರಗಳು ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಸಕಾರಾತ್ಮಕತೆ ಮತ್ತು ಸೌಂದರ್ಯವನ್ನು ಸೇರಿಸುತ್ತವೆ. ಆದಾಗ್ಯೂ, ವಾಸ್ತುಶಾಸ್ತ್ರದ ಪ್ರಕಾರ ಗಾಳಿಯನ್ನು ಸ್ವಚ್ಛಗೊಳಿಸುವ ಮತ್ತು ಅದ್ಭುತ ಪ್ರಯೋಜನಗಳನ್ನು ನೀಡುವ ಅನೇಕ ಸಸ್ಯಗಳು ಮನೆಗೆ ಇವೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯ ಸುತ್ತಲಿನ ಮರಗಳು ನಿಮ್ಮ ಮನೆಯ ಧನಾತ್ಮಕತೆಯನ್ನು ಕೂಡ ಸೇರಿಸಬಹುದು. ವಾಸ್ತುದಲ್ಲಿನ ಕೆಲವು ಉತ್ತಮ ಸಸ್ಯಗಳು ಹಣ, ಹಾವು, ರಬ್ಬರ್, ಮಲ್ಲಿಗೆ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಿವೆ. ಈ ಲೇಖನವು ಮನೆಯಲ್ಲಿರುವ ಕೆಲವು ಅಗತ್ಯ ವಾಸ್ತು ಸಸ್ಯಗಳು ಮತ್ತು ಮರಗಳು ಮತ್ತು ಅವುಗಳ ವಿಶಿಷ್ಟ ಮಹತ್ವವನ್ನು ನೋಡುತ್ತದೆ. ಅಲ್ಲದೆ, ನಾವು ಮನೆಗೆ ವಾಸ್ತು ಸಸ್ಯಗಳ ಪ್ರಯೋಜನಗಳು, ವಾಸ್ತು ಪ್ರಕಾರ ಅಲಂಕಾರ ಸಲಹೆಗಳು ಮತ್ತು ಹೆಚ್ಚಿನದನ್ನು ವಿವರಿಸಿದ್ದೇವೆ. ಮನೆಗಾಗಿ ವಾಸ್ತು ಸಸ್ಯಗಳ ಪ್ರಯೋಜನಗಳು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಿಡಗಳನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ವಾಸ್ತು ಸಸ್ಯಗಳ ಪ್ರಯೋಜನಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ. ವಾಸ್ತು ಪ್ರಕಾರ ಸಸ್ಯಗಳು ಪರಿಸರದಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ವಾಸ್ತು ಸಸ್ಯಗಳು ಶಕ್ತಿಯ ಹರಿವು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲವು ವಾಸ್ತು ಸಸ್ಯಗಳು ಕುಟುಂಬದ ಸದಸ್ಯರ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಾಸ್ತು ಸಸ್ಯಗಳು ನಿವಾಸಿಗಳ ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮ ಬೀರಬಹುದು. ಆದಾಗ್ಯೂ, ವಾಸ್ತು ಸಸ್ಯಗಳ ಸರಿಯಾದ ನಿಯೋಜನೆಯು ಸಹ ಅಗತ್ಯವಾಗಿದೆ. ಸಸ್ಯಗಳು ವಾಸ್ತುಗೆ ಅನುಗುಣವಾಗಿಲ್ಲದಿದ್ದರೆ ಅದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಮತ್ತು ದುರದೃಷ್ಟವನ್ನು ಆಕರ್ಷಿಸುತ್ತದೆ. ಮನೆಗಾಗಿ 18 ಅತ್ಯುತ್ತಮ ವಾಸ್ತು ಸಸ್ಯಗಳು. 1. ಬಿದಿರು ಸಸ್ಯ. ವಾಸ್ತು ಪ್ರಕಾರ ಬಿದಿರು, ಡ್ರಾಕೇನಾ ಬ್ರೌನಿ, ನಿಮ್ಮ ಮನೆಗೆ ಸಂತೋಷ, ಅದೃಷ್ಟ, ಖ್ಯಾತಿ, ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ. ಇದು ನಿಮ್ಮ ಮನೆ ಅಥವಾ ಕಚೇರಿಯ ಮೇಜಿನ ಒಂದು ಉತ್ತಮ ಸೇರ್ಪಡೆಯಾಗಬಹುದು ಮತ್ತು ಉಡುಗೊರೆಯಾಗಿ ನೀಡಬೇಕಾದ ಮಂಗಳಕರ ಸಸ್ಯವೆಂದು ಪರಿಗಣಿಸಲಾಗಿದೆ. 2. ಬೇವಿನ ಮರ. ಬೇವಿನ ಮರ ಅಜಾಡಿರಾಚ್ಟಾ ಇಂಡಿಕಾ ಉತ್ತಮ ಶಕ್ತಿಯನ್ನು ಉತ್ತೇಜಿಸುವ ಸಸ್ಯವಾಗಿದೆ ಮತ್ತು ಅದರ ಆರೋಗ್ಯ ಗುಣಪಡಿಸುವ ಗುಣಲಕ್ಷಣಗಳಿಂದಾಗಿ ಬಹಳ ಜನಪ್ರಿಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಬೇವಿನ ಮರವನ್ನು ನೆಡಬೇಕು. 3. ಮನಿ ಪ್ಲಾಂಟ್. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ಗಳನ್ನು ನಿಮ್ಮ ಮನೆಯ ಮುಂಭಾಗದ ಕೋಣೆಯ ಆಗ್ನೇಯ ಮೂಲೆಗಳಲ್ಲಿ ಇರಿಸಿದಾಗ ಅದೃಷ್ಟವನ್ನು ಒಯ್ಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯ ಕಾರಿಡಾರ್ನಲ್ಲಿ ಮನಿ ಪ್ಲಾಂಟ್ ಅನ್ನು ಇರಿಸುವುದು ಸಹ ಅದ್ಭುತವಾಗಿ ಅನುಕೂಲಕರವಾಗಿರುತ್ತದೆ. 4. ಲ್ಯಾವೆಂಡರ್ ಸಸ್ಯ. ಲ್ಯಾವೆಂಡರ್ ಅದರ ಪರಿಮಳಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಆಂತರಿಕ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಆಂತರಿಕ ರಾಕ್ಷಸರನ್ನು ಕೊಲ್ಲುವಲ್ಲಿ ಸಹಾಯ ಮಾಡುತ್ತದೆ. ಈ ವಾಸ್ತು ಸಸ್ಯವು ಧನಾತ್ಮಕ ವೈಬ್ಗಳನ್ನು ಎಳೆಯುತ್ತದೆ ಮತ್ತು ಕ್ಷೀಣಿಸಿದ ನರಗಳನ್ನು ಶಾಂತಗೊಳಿಸುತ್ತದೆ. 5. ಶಾಂತಿ ಲಿಲಿ. ಶಾಂತಿ ಲಿಲಿ ಸಸ್ಯವು ಪ್ರೀತಿ ಮತ್ತು ಸಾಮರಸ್ಯದ ಸಾರಾಂಶವಾಗಿದೆ. ಇದನ್ನು ಮಲಗುವ ಕೋಣೆಯಲ್ಲಿ ಇಡುವುದರಿಂದ ನಿಮ್ಮ ಮಲಗುವ ಮಾದರಿಯನ್ನು ಸುಧಾರಿಸಬಹುದು ಮತ್ತು ಕೆಟ್ಟ ಕನಸುಗಳನ್ನು ದೂರವಿಡಬಹುದು. ನೀವು ನಿದ್ರಾಹೀನತೆ ಅಥವಾ ವಿರಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಕೋಣೆಯಲ್ಲಿ ಲಿಲಿ ಗಿಡವನ್ನು ಇಟ್ಟುಕೊಳ್ಳುವುದು ತುಂಬಾ ಉಪಯುಕ್ತವಾಗಿದೆ. 6. ಸ್ನೇಕ್ ಪ್ಲಾಂಟ್. ವಾಸ್ತು ಪ್ರಕಾರ ಸ್ನೇಕ್ ಪ್ಲಾಂಟ್ ಧನಾತ್ಮಕ ಶಕ್ತಿಯ ಉತ್ತಮ ಮೂಲವಾಗಿದೆ. ಕಿಟಕಿಯ ಬಳಿ ಇರಿಸಿದಾಗ ಅದು ಆಮ್ಲಜನಕದ ಹರಿವನ್ನು ಮುನ್ನಡೆಸುತ್ತದೆ ಮತ್ತು ಕೋಣೆಯೊಳಗೆ ಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಕೋಣೆಯೊಳಗಿನ ಹಾನಿಕಾರಕ ವಿಷವನ್ನು ತೊಡೆದುಹಾಕುತ್ತದೆ ಎಂದು ನಂಬಲಾಗಿದೆ. 7. ತುಳಸಿ. ತುಳಸಿ ಸಸ್ಯವು ಹಿಂದೂ ಸಂಸ್ಕೃತಿಯಲ್ಲಿ ಪವಿತ್ರ ಸ್ಥಾನವನ್ನು ಹೊಂದಿದೆ ಮತ್ತು ಇದನ್ನು ಆಗಾಗ್ಗೆ ಕುಟುಂಬ ಸದಸ್ಯರು ಅಲಂಕರಿಸುತ್ತಾರೆ. ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಎಲೆಗಳು ಅಪಾರ ಪ್ರಮಾಣದ ಆಮ್ಲಜನಕವನ್ನು ಹೊರಸೂಸುತ್ತವೆ. 8. ಅಶೋಕ ಮರ. ಅಶೋಕ ಮರ ಸರಕಾ ಇಂಡಿಕಾ ದುಃಖ ಮತ್ತು ದುಃಖವನ್ನು ಹಿಮ್ಮೆಟ್ಟಿಸಲು ಸಹಾಯ ಮಾಡುತ್ತದೆ, ಇದರಿಂದಾಗಿ ಸಮೃದ್ಧಿಯನ್ನು ತರುತ್ತದೆ. ಆದ್ದರಿಂದ ಅದನ್ನು ವರಾಂಡಾದಲ್ಲಿ ನೆಡಬೇಕು. ನಿಮಗೆ ಸ್ಥಳಾವಕಾಶದ ಕೊರತೆಯಿದ್ದರೆ ವಾಸ್ತು ಸಲಹೆಗಳು ಅಶೋಕ ಮರವನ್ನು ನಿಮ್ಮ ಮನೆಯ ಒಳಾಂಗಣದಲ್ಲಿ ಮಡಕೆಯಲ್ಲಿ ಇರಿಸಲು ಸೂಚಿಸುತ್ತವೆ. 9. ಸೇವಂತಿಗೆ. ನಂಬಲಾಗದ ಹಳದಿ ಕ್ರೈಸಾಂಥೆಮಮ್ ತೃಪ್ತಿ, ತೇಜಸ್ಸು ಮತ್ತು ಆತ್ಮವಿಶ್ವಾಸದ ಭಾವನೆಯನ್ನು ಉತ್ತೇಜಿಸುತ್ತದೆ. ಇದನ್ನು ನಿಯಮಿತವಾಗಿ ಅರ್ಪಣೆಯಾಗಿ ಬಳಸಲಾಗುತ್ತದೆ ಮತ್ತು ಸುಲಭವಾಗಿ ಜೀವನವನ್ನು ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ಬೌದ್ಧರು ಇದು ಉತ್ತಮ ನೀಡುವ ಆಯ್ಕೆಯಾಗಿದೆ ಎಂದು ನಂಬುತ್ತಾರೆ. 10. ಆರ್ಕಿಡ್ಗಳು. ಆರ್ಕಿಡ್ಗಳು ಆರ್ಕಿಡೇಸಿ ಕುಟುಂಬ, ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಇದು ಮನೆಯ ಅತ್ಯುತ್ತಮ ವಾಸ್ತು ಸಸ್ಯಗಳಲ್ಲಿ ಒಂದಾಗಿದೆ ಏಕೆಂದರೆ ಇದು ಧನಾತ್ಮಕ ವೈಬ್ಗಳನ್ನು ಆಕರ್ಷಿಸುತ್ತದೆ ಮತ್ತು ಇಡೀ ಕುಟುಂಬದ ಬೆಳವಣಿಗೆಯನ್ನು ಸೂಚಿಸುತ್ತದೆ.
11. ಬಾಳೆ ಮರ. ಬಾಳೆ ಗಿಡವನ್ನು ಮನೆಗೆ ಅತ್ಯುತ್ತಮ ಸಸ್ಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಅದು ಪವಿತ್ರ ಮತ್ತು ಪೂಜಿಸಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಬಾಳೆ ಗಿಡವು ಮನೆ ವಾಸ್ತುವಿಗೆ ಉತ್ತಮವಾಗಿದೆ ಏಕೆಂದರೆ ಇದು ವಿಷ್ಣುವನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗುತ್ತದೆ. ಗುರುವಾರವನ್ನು ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗುತ್ತದೆ. ಜನರು ಸಾಮಾನ್ಯವಾಗಿ ವಿಷ್ಣುವಿನ ಜೊತೆಗೆ ಬಾಳೆ ಗಿಡಕ್ಕೆ ಪ್ರಾರ್ಥಿಸುತ್ತಾರೆ. ಆದ್ದರಿಂದ ಮರಗಳಿಗೆ ವಾಸ್ತು ಪ್ರಕಾರ ಇದು ಮನೆಗೆ ಅತ್ಯಂತ ಮಂಗಳಕರ ಮತ್ತು ಉತ್ತಮ ಸಸ್ಯಗಳಲ್ಲಿ ಒಂದಾಗಿದೆ. ವಾಸ್ತು ಪ್ರಕಾರ ಮರಗಳಿಗೆ ಬಾಳೆ ಗಿಡವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. 12. ಡ್ಯಾಫೋಡಿಲ್. ಡ್ಯಾಫಡಿಲ್ ಹೂವು ಮನೆಗೆ ಉತ್ತಮವಾದ ವಾಸ್ತು ಸಸ್ಯಗಳಲ್ಲಿ ಒಂದಾಗಿದೆ. ವಾಸ್ತುಶಾಸ್ತ್ರವು ಈ ಸಸ್ಯವು ನಂಬಿಕೆ, ಸತ್ಯ ಮತ್ತು ಕ್ಷಮೆಯನ್ನು ಸೂಚಿಸುತ್ತದೆ. ಈ ಸಸ್ಯದಿಂದ ಉತ್ತಮವಾದದ್ದನ್ನು ತರಲು ನಿಮ್ಮ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇದನ್ನು ಉತ್ತಮವಾಗಿ ನೆಡಬೇಕು. ಅಷ್ಟೇ ಅಲ್ಲ, ಡ್ಯಾಫಡಿಲ್ ಸಸ್ಯವು ಮನೆ ಮಾಲೀಕರಿಗೆ ಮತ್ತು ಅವರ ಕುಟುಂಬಕ್ಕೆ ಅದೃಷ್ಟ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ಪರಿಗಣಿಸಲಾಗಿದೆ. ಡ್ಯಾಫಡಿಲ್ ಸಸ್ಯವನ್ನು ಆಯ್ಕೆ ಮಾಡುವಾಗ ನೀವು ಕುಬ್ಜ ವಿಧದ ಡ್ಯಾಫಡಿಲ್ ಅನ್ನು ಆಯ್ಕೆ ಮಾಡಬೇಡಿ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಏಕೆಂದರೆ ಅದು ಚಿಕ್ಕದಾಗಿದೆ ಮತ್ತು ಯಾವುದೇ ಸಕಾರಾತ್ಮಕತೆಯನ್ನು ಉತ್ತೇಜಿಸುವುದಿಲ್ಲ. 13. ರಬ್ಬರ್ ಪ್ಲಾಂಟ್. ರಬ್ಬರ್ ಗಿಡವನ್ನು ಮನೆಯೊಳಗೆ ನೆಟ್ಟರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ರಬ್ಬರ್ ವಾಸ್ತು ಸಸ್ಯಗಳು ಆರ್ಥಿಕ ಸಮೃದ್ಧಿ, ಸಂಪತ್ತು ಮತ್ತು ವಾಣಿಜ್ಯ ಯಶಸ್ಸನ್ನು ತರುತ್ತವೆ ಎಂದು ನಂಬಲಾಗಿದೆ. ನೀವು ರಬ್ಬರ್ ಸಸ್ಯವನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು, ಇಲ್ಲದಿದ್ದರೆ ಅದು ದುರದೃಷ್ಟವನ್ನು ತರಬಹುದು. 14. ಜೇಡ್. ಜೇಡ್ ಸಸ್ಯವು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತದೆ. ಇದು ಸ್ನೇಹವನ್ನು ಅರಳಿಸುತ್ತದೆ ಎಂದು ನಂಬಲಾಗಿದೆ. ವಾಸ್ತು ಪ್ರಕಾರ ಜಡೆಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. 15. ಮಲ್ಲಿಗೆ. ಜಾಸ್ಮಿನ್ ಸಸ್ಯಗಳು ಆಹ್ಲಾದಕರವಾದ ವಾಸನೆಯನ್ನು ಹೊಂದಿದ್ದು ಕೆಲವೇ ಸೆಕೆಂಡುಗಳಲ್ಲಿ ಚಿತ್ತವನ್ನು ಹೆಚ್ಚಿಸಬಹುದು. ಈ ಸಸ್ಯದ ಇತರ ಪ್ರಯೋಜನಗಳೆಂದರೆ ಅದು ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ನಿದ್ರೆ ಮತ್ತು ಹೆಚ್ಚಿನದನ್ನು ಪ್ರೇರೇಪಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮಲ್ಲಿಗೆ ಗಿಡವು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಸಂಬಂಧದಲ್ಲಿ ಪ್ರೀತಿಯನ್ನು ಉತ್ತೇಜಿಸುತ್ತದೆ. ಇದನ್ನು ದಕ್ಷಿಣದ ಕಿಟಕಿಯ ಬಳಿ ಒಳಾಂಗಣದಲ್ಲಿ ಇಡಬೇಕು. ಹೊರಾಂಗಣದಲ್ಲಿದ್ದರೆ ಅದು ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು. 16. ಅಲೋವೆರಾ. ಅಲೋವೆರಾ ಸಸ್ಯವನ್ನು ಇಟ್ಟುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ ಎಂದು ವಾಸ್ತುಶಾಸ್ತ್ರವು ಎತ್ತಿ ತೋರಿಸುತ್ತದೆ. ಮನೆಯಲ್ಲಿ ಅಲೋವೆರಾ ಸಸ್ಯವು ಮನೆಯಲ್ಲಿ ಆಮ್ಲಜನಕದ ಮಟ್ಟವನ್ನು ಸುಧಾರಿಸುತ್ತದೆ. ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಹರಿವನ್ನು ಸಹ ಚಾನಲ್ ಮಾಡುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಧನಾತ್ಮಕತೆಯನ್ನು ಆಕರ್ಷಿಸಲು ಅಲೋವೆರಾ ಸಸ್ಯವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಿ. 17. ಗೋಲ್ಡನ್ ಪೋಥೋಸ್. ಕಡಿಮೆ ನಿರ್ವಹಣೆ ಮತ್ತು ಸುಲಭವಾಗಿ ಬೆಳೆಯುವ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಒಂದು ಸಸ್ಯವಿದ್ದರೆ ಅದು ಗೋಲ್ಡನ್ ಪೋಥೋಸ್. ಮನೆಗಾಗಿ ಈ ವಾಸ್ತು ಸಸ್ಯಗಳು ಧನಾತ್ಮಕತೆಯನ್ನು ಹರಡುತ್ತವೆ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತವೆ. ಅವರು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ನಿರ್ಮೂಲನೆ ಮಾಡುತ್ತಾರೆ ಮತ್ತು ನೈಸರ್ಗಿಕ ಗಾಳಿಯನ್ನು ಶುದ್ಧೀಕರಿಸುವ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಕುತೂಹಲಕಾರಿಯಾಗಿ, ಗೋಲ್ಡನ್ ಪೋಥೋಸ್ ಎಲೆಗಳು ಆತಂಕ ಮತ್ತು ಒತ್ತಡದಿಂದ ಪರಿಹಾರವನ್ನು ನೀಡುತ್ತವೆ. ನಿಮ್ಮ ಮನೆಯ ಈಶಾನ್ಯ ವಲಯದಲ್ಲಿ ಅವುಗಳನ್ನು ಇರಿಸಬೇಡಿ ಎಂದು ನೆನಪಿಡಿ. 18. ಪಿಯೋನಿ. ಪಿಯೋನಿ ಒಂದು ಸುಂದರವಾದ ಹೂ ಬಿಡುವ ಸಸ್ಯವಾಗಿದ್ದು ಅದು ಪ್ರೀತಿ ಮತ್ತು ಆಶಾವಾದವನ್ನು ಸಂಕೇತಿಸುತ್ತದೆ. ಪಿಯೋನಿಗಳು ಮನೆಗಳು ಮತ್ತು ಉದ್ಯಾನಗಳಲ್ಲಿ ಆಕರ್ಷಕವಾಗಿ ಕಾಣುತ್ತವೆ ಮತ್ತು ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಉದ್ದೇಶಿಸಲಾಗಿದೆ. ಸಕಾರಾತ್ಮಕತೆ ಮತ್ತು ಆಶಾವಾದವನ್ನು ತರಲು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಸಸ್ಯವನ್ನು ಇರಿಸಲು ವಾಸ್ತು ಸೂಚಿಸುತ್ತದೆ. ಪ್ರಣಯವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಹ್ವಾನಿಸಲು ನಿಮ್ಮ ಸಂಗಾತಿಗೆ ನೀವು ಪಿಯೋನಿಗಳನ್ನು ಉಡುಗೊರೆಯಾಗಿ ನೀಡಬಹುದು. ವಾಸ್ತು ಸಸ್ಯಗಳು ಮತ್ತು ಮರಗಳು ನಿಮ್ಮ ಮನೆಯನ್ನು ತಾಜಾಗೊಳಿಸಲು ಮತ್ತು ಸಕಾರಾತ್ಮಕತೆಯನ್ನು ಆಕರ್ಷಿಸಲು ಅತ್ಯುತ್ತಮ ಮಾರ್ಗವಾಗಿದೆ. ಆದಾಗ್ಯೂ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯೊಳಗೆ ನೀವು ನೆಡಬಾರದು ಎಂದು ಕೆಲವು ಸಸ್ಯಗಳಿವೆ. ಕೆಳಗಿನವುಗಳು ಅಂತಹ ಸಸ್ಯಗಳಾಗಿವೆ. ಅಕೇಶಿಯಾ ಅರೇಬಿಕಾ ಅಥವಾ ಬಬೂಲ್. ವಾಸ್ತುಶಾಸ್ತ್ರದ ಪ್ರಕಾರ ಬಾಬೂಲ್ ಅನ್ನು ಯಾವಾಗಲೂ ಮನೆಯ ಹೊರಗೆ ನೆಡಬೇಕು. ಒಳಗೆ ನೆಟ್ಟರೆ ಅದು ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹುಣಸೆ ಹಣ್ಣು, ಹುಣಸೆ ಮರಗಳು ದುಷ್ಟಶಕ್ತಿಗಳನ್ನು ಅಥವಾ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎಂದು ವಾಸ್ತು ಸೂಚಿಸುತ್ತದೆ. ಖರ್ಜೂರದ ಮರಗಳನ್ನು ಮನೆಯೊಳಗೆ ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಸೂಕ್ತವಲ್ಲ ಏಕೆಂದರೆ ಅವು ಬಡತನವನ್ನು ತರುತ್ತವೆ.
ಒಳಾಂಗಣ ಸಸ್ಯವನ್ನು ಆಯ್ಕೆ ಮಾಡುವಾಗ ಯಾವಾಗಲೂ ರೋಮಾಂಚಕ ಎಲೆಗಳನ್ನು ಹೊಂದಿರುವ ಆರೋಗ್ಯಕರ ಒಳಾಂಗಣ ಸಸ್ಯವನ್ನು ಆರಿಸಿಕೊಳ್ಳಿ. ಮನೆಗೆ ಅಂತಹ ವಾಸ್ತು ಸಸ್ಯಗಳು ಉತ್ತಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅವು ಬಾಹ್ಯಾಕಾಶಕ್ಕೆ ಧನಾತ್ಮಕ ಶಕ್ತಿಯನ್ನು ತರುತ್ತವೆ. ಸಸ್ಯಗಳಿಗೆ ವಾಸ್ತು ಪ್ರಕಾರ ನಿಮ್ಮ ಒಳಾಂಗಣ ಸಸ್ಯಗಳ ಎಲೆಗಳನ್ನು ಯಾವಾಗಲೂ ಧೂಳಿನಿಂದ ಮುಕ್ತವಾಗಿಡಲು ಸೂಚಿಸಲಾಗುತ್ತದೆ. ಎಲೆಗಳನ್ನು ಸ್ವಚ್ಛಗೊಳಿಸಲು ನೀವು ಸ್ಪಂಜನ್ನು ಬಳಸಬಹುದು, ಆದಾಗ್ಯೂ ನೀವು ಸೌಮ್ಯ ಮತ್ತು ಜಾಗರೂಕರಾಗಿರಬೇಕು. ನೀವು ಯಾವಾಗಲೂ ಮುಳ್ಳಿನ ಸಸ್ಯಗಳನ್ನು ಹೊಂದಿರುವುದನ್ನು ತಪ್ಪಿಸಬೇಕು. ಸಸ್ಯಗಳಿಗೆ ವಾಸ್ತು ಪ್ರಕಾರ ಪಾಪಾಸುಕಳ್ಳಿಯಂತಹ ಮುಳ್ಳಿನ ಸಸ್ಯಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಕುಟುಂಬ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಸಸ್ಯದಿಂದ ಒಣಸಸ್ಯಗಳು ಅಥವಾ ಸತ್ತ ಹೂವುಗಳು ಮತ್ತು ಎಲೆಗಳನ್ನು ನಿಯಮಿತವಾಗಿ ತೆಗೆದುಹಾಕಿ. ವಾಸ್ತು ಪ್ರಕಾರ ಮಡಕೆ ಸಸ್ಯಗಳು ಅತ್ಯುತ್ತಮ ಶಕ್ತಿಯನ್ನು ಹೊಂದಿವೆ, ಆದಾಗ್ಯೂ ನೀವು ಹೂವಿನ ಹೂದಾನಿ ಕುಂಡದಲ್ಲಿ ಕೆಲವು ತಾಜಾ ಕತ್ತರಿಸಿದ ಹೂವುಗಳನ್ನು ಇರಿಸಬಹುದು. ಇದು ನಿಮ್ಮ ಮನೆಯ ವೈಬ್ಗಳನ್ನು ತೆರವುಗೊಳಿಸಲು ಮತ್ತು ಉತ್ತಮ ವೈಬ್ಗಳಿಂದ ತುಂಬಲು ಸಹಾಯ ಮಾಡುತ್ತದೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೊಡ್ಡ ಗಿಡಗಳನ್ನು ಬೆಳೆಸದಂತೆ ನೋಡಿಕೊಳ್ಳಿ. ಸಸ್ಯಗಳಿಗೆ ವಾಸ್ತು ಪ್ರಕಾರ ಈ ದಿಕ್ಕನ್ನು ಯಾವಾಗಲೂ ತಪ್ಪಿಸಬೇಕು. ಮನೆಗೆ ಧನಾತ್ಮಕತೆ ಮತ್ತು ಅದೃಷ್ಟವನ್ನು ತರುವ ಇತರ ಅಲಂಕಾರಿಕ ವಸ್ತುಗಳು. ಬುದ್ಧನ ಪ್ರತಿಮೆ. ಪ್ರವೇಶದ್ವಾರದಲ್ಲಿ ಬುದ್ಧನನ್ನು ಇರಿಸುವುದು ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಹ್ವಾನಿಸುತ್ತದೆ. ನೀವು ಪ್ರತಿಮೆ, ಅವನ ಚಿತ್ರ ಅಥವಾ ಸರಳವಾಗಿ ಹೂವಿನೊಂದಿಗೆ ಹೂದಾನಿ ಬಾಗಿಲಿನ ಮೇಲೆ ಇರಿಸಬಹುದು. ವರ್ಣಚಿತ್ರಗಳು. ಸುಂದರವಾದ ಭೂದೃಶ್ಯಗಳು, ಹೂವುಗಳು, ಸೂರ್ಯೋದಯ ಅಥವಾ ಜಲಪಾತವನ್ನು ಹೊಂದಿರುವ ವರ್ಣಚಿತ್ರಗಳು ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಸೆಳವು ಸೃಷ್ಟಿಸಬಹುದು. ನೀವು ಅವುಗಳನ್ನು ಪ್ರವೇಶದ್ವಾರದಲ್ಲಿ, ನಿಮ್ಮ ಕೋಣೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಸ್ಥಗಿತಗೊಳಿಸಬಹುದು. ವಿಂಡ್ ಚೈಮ್ಸ್ ಅದೃಷ್ಟ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ವಾತಾವರಣವನ್ನು ಸಕಾರಾತ್ಮಕ ಕಂಪನಗಳಿಂದ ತುಂಬಲು ಪ್ರವೇಶದ್ವಾರದಲ್ಲಿ, ವಾಸಿಸುವ ಪ್ರದೇಶದಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಅವುಗಳನ್ನು ಸ್ಥಗಿತಗೊಳಿಸಿ. ಹೂವುಗಳೊಂದಿಗೆ ನೀರು ಶುದ್ಧತೆಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಒಂದು ಬೌಲ್ ಅಥವಾ ಗ್ಲಾಸ್ ಅನ್ನು ನೀರಿನಿಂದ ತುಂಬಿಸಿ ಮತ್ತು ಪ್ರವೇಶದ್ವಾರದಲ್ಲಿ ಅಥವಾ ಕೋಣೆಯಲ್ಲಿ ಇರಿಸಲು ಕೆಲವು ಹೂವಿನ ದಳಗಳನ್ನು ಸುರಿಯಿರಿ. ಮೀನು ಅಕ್ವೇರಿಯಂಗಳು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸ್ವಾಗತಿಸುವ ಜನಪ್ರಿಯ ಅಲಂಕಾರಿಕ ವಸ್ತುವಾಗಿದೆ. ಅವು ನಿಮ್ಮ ಮನೆಯ ಅಲಂಕಾರದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ನೀವು ಅನುಸರಿಸಬಹುದಾದ ಅತ್ಯುತ್ತಮ ವಾಸ್ತು ಸಲಹೆಗಳೆಂದರೆ ಹೆಚ್ಚು ಬೀಜಗಳನ್ನು ನೆಡುವುದು. ಈ ಸುಂದರವಾದ ಜೀವಿಗಳು ನಿಮ್ಮ ಮನೆಗೆ ಪ್ರೀತಿ ಮತ್ತು ಸಾಮರಸ್ಯವನ್ನು ತರಬಹುದು ಮತ್ತು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸುವ ಮೂಲಕ ಅಥವಾ ಉಡುಗೊರೆಯಾಗಿ ನೀಡುವ ಮೂಲಕ ನಿಮ್ಮ ಮತ್ತು ನಿಮ್ಮ ಮನೆಯ ಸುತ್ತಲಿನ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು. ಮಲ್ಲಿಗೆ ಗಿಡ. ಜಾಸ್ಮಿನ್ ಕಚೇರಿ ಮೇಜುಗಳಿಗೆ ಉತ್ತಮ ಅದೃಷ್ಟದ ಸಸ್ಯಗಳಲ್ಲಿ ಒಂದಾಗಿದೆ. ಅದರ ಸಿಹಿ ಮತ್ತು ಸುವಾಸನೆಗೆ ಹೆಸರುವಾಸಿಯಾದ ಈ ಸಸ್ಯವು ಹಣವನ್ನು ಆಕರ್ಷಿಸುತ್ತದೆ. ಸಸ್ಯದ ಸುಂದರವಾದ ನೇರಳೆ ಹೂವುಗಳು ಗ್ರಾಹಕರನ್ನು ಆಕರ್ಷಿಸಲು ಬಯಸುವವರಿಗೆ ವಿಶೇಷವಾಗಿ ಆಕರ್ಷಕವಾಗಿವೆ. ಜಾಸ್ಮಿನ್ ಸಸ್ಯವು ಸ್ತ್ರೀಲಿಂಗ ಮತ್ತು ರೊಮ್ಯಾಂಟಿಕ್ ವೈಬ್ ಹೊಂದಿರುವ ಕಚೇರಿಗಳಿಗೆ ಸೂಕ್ತವಾಗಿದೆ. ಮಲ್ಲಿಗೆ ಹೂವನ್ನು ಬೆಳೆಯುವಾಗ ಅದು ಬಹಳ ಸೀಮಿತ ಬೆಳವಣಿಗೆಯ ಋತುವನ್ನು ಹೊಂದಿದೆ ಎಂಬುದನ್ನು ನೆನಪಿಡಿ, ಆದ್ದರಿಂದ ಬೆಚ್ಚಗಿನ ತಿಂಗಳುಗಳಲ್ಲಿ ಅದನ್ನು ಬೆಳೆಯಲು ಪ್ರಯತ್ನಿಸಿ. ನಿಮ್ಮ ಮಲ್ಲಿಗೆಯ ಸುತ್ತಲಿನ ಪ್ರದೇಶವನ್ನು ಗೊಂದಲದಿಂದ ಮುಕ್ತವಾಗಿಡಲು ಪ್ರಯತ್ನಿಸಿ, ಏಕೆಂದರೆ ಇದು ಹೆಚ್ಚು ಸುಂದರವಾಗಿ ಅರಳಲು ಸಹಾಯ ಮಾಡುತ್ತದೆ. ಬಿದಿರು ಸಸ್ಯ. ಬಿದಿರು ತ್ವರಿತವಾಗಿ ಬೆಳೆಯಬಹುದು, ಆದರೆ ಆರೋಗ್ಯಕರವಾಗಿರಲು ಸ್ವಲ್ಪ ಕಾಳಜಿಯ ಅಗತ್ಯವಿರುತ್ತದೆ. ಈ ತ್ವರಿತವಾಗಿ ಬೆಳೆಯುವ ಸಸ್ಯವು ಕಚೇರಿ ಮೇಜುಗಳಿಗೆ ಅತ್ಯುತ್ತಮವಾದ ಅದೃಷ್ಟದ ಸಸ್ಯಗಳಲ್ಲಿ ಒಂದಾಗಿದೆ. ಬಿಡುವಿಲ್ಲದ ಮತ್ತು ಒತ್ತಡದ ಕೆಲಸದ ವೇಳಾಪಟ್ಟಿಯೊಂದಿಗೆ ಕಚೇರಿಗೆ ಇದು ಸೂಕ್ತವಾಗಿದೆ. ಬಿದಿರಿನ ಸಸ್ಯವು ಅದೃಷ್ಟವನ್ನು ತರಲು ಹೆಸರುವಾಸಿಯಾಗಿದೆ. ಇದು ಹಣ, ಪ್ರೀತಿ ಮತ್ತು ದೀರ್ಘಾಯುಷ್ಯವನ್ನು ಆಕರ್ಷಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ. ಸಸ್ಯವು ಗಾಳಿಯಾಡುವ, ಹೆಚ್ಚು ಮುಕ್ತವಾದ ಕೆಲಸದ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಮತ್ತು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಲ್ಯೂಳೆಸ್ ಅಲೋವೆರಾ ಅದರ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾದ ರಸಭರಿತ ಸಸ್ಯವಾಗಿದೆ. ಸಸ್ಯವು ಅದೃಷ್ಟವನ್ನು ತರುತ್ತದೆ ಎಂದು ತಿಳಿದುಬಂದಿದೆ. ಪ್ರೀತಿ, ಹಣ ಮತ್ತು ಆರೋಗ್ಯಕರ ಕೆಲಸದ ವಾತಾವರಣವನ್ನು ಆಕರ್ಷಿಸಲು ಇದು ಅತ್ಯುತ್ತಮ ಆಯ್ಕೆಯಾಗಿದೆ.
ಅಲೋವೆರಾ ಕಾರ್ಯನಿರತ ಮತ್ತು ಒತ್ತಡದ ಕೆಲಸದ ವೇಳಾಪಟ್ಟಿಯೊಂದಿಗೆ ಕಚೇರಿಗಳಿಗೆ ಉತ್ತಮವಾದ ಸಸ್ಯವಾಗಿದೆ ಏಕೆಂದರೆ ಇದು ಕಡಿಮೆ ನಿರ್ವಹಣೆಯ ಸಸ್ಯವಾಗಿದ್ದು ಅದು ಹೆಚ್ಚು ಕಾಳಜಿಯ ಅಗತ್ಯವಿಲ್ಲ. ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಹೊಂದಿರುವ ಕಚೇರಿ ಸ್ಥಳಕ್ಕಾಗಿ ಅಲೋ ಸಸ್ಯವನ್ನು ಮೇಜಿನ ಶಾಂತ ಮೂಲೆಯಲ್ಲಿ ಇರಿಸಲು ಸಹಾಯಕವಾಗಬಹುದು. ಅಲ್ಲಿ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಹೊಂದಿರುವವರು ಅದರ ಶಾಂತಗೊಳಿಸುವ ಗುಣಗಳನ್ನು ಆನಂದಿಸಬಹುದು. ಹೆಚ್ಚಿನ ಒತ್ತಡದ ಮಟ್ಟವನ್ನು ಹೊಂದಿರುವ ಕಚೇರಿಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಇಂಗ್ಲಿಷ್ ಐವಿ. ಇಂಗ್ಲಿಷ್ ಐವಿ ಅದರ ಸುಂದರವಾದ ಉದ್ದವಾದ ಹುಲ್ಲಿನ ಎಲೆಗಳು ಮತ್ತು ಪರಿಮಳಯುಕ್ತ ಹೂವುಗಳಿಗೆ ಹೆಸರುವಾಸಿಯಾದ ಅದೃಷ್ಟದ ಸಸ್ಯವಾಗಿದೆ. ಈ ಸಸ್ಯವನ್ನು ಪ್ರೀತಿ ಮತ್ತು ಹಣದ ಸಸ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಅದೃಷ್ಟವನ್ನು ತರುತ್ತದೆ. ನಿಮ್ಮ ಕಾರ್ಯಸ್ಥಳದಲ್ಲಿ ಇಂಗ್ಲಿಷ್ ಐವಿಯನ್ನು ಬೆಳೆಸುವುದು ಶಾಂತ ಮತ್ತು ರೊಮ್ಯಾಂಟಿಕ್ ಕೆಲಸದ ವಾತಾವರಣವನ್ನು ರಚಿಸಬಹುದು. ಸ್ತ್ರೀಲಿಂಗ ಮತ್ತು ರೊಮ್ಯಾಂಟಿಕ್ ವೈಬ್ ಹೊಂದಿರುವ ಕಚೇರಿಗಳಿಗೆ ಸಸ್ಯವು ಸೂಕ್ತವಾಗಿದೆ. ಇದು ಅತ್ಯುತ್ತಮ ಏರ್ ಪ್ಯೂರಿಫೈಯರ್ಗಳಲ್ಲಿ ಒಂದಾಗಿದೆ ಎಂದು ತಿಳಿದುಬಂದಿದೆ. ಇದು ಹೆಚ್ಚಿನ ಒತ್ತಡದ ಮಟ್ಟವನ್ನು ಹೊಂದಿರುವ ಕಚೇರಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ನೀವು ಅವುಗಳನ್ನು ಕಾಂಡದ ಕತ್ತರಿಸಿದ ಮೂಲಕ ಸುಲಭವಾಗಿ ಪ್ರಚಾರ ಮಾಡಬಹುದು, ಅದನ್ನು ಮರು ನೆಡಬಹುದು. ಶಾಂತಿ ಲಿಲಿ. ಶಾಂತಿ ಲಿಲ್ಲಿಗಳು ತಮ್ಮ ದೊಡ್ಡ ಮತ್ತು ಸುಂದರವಾದ ಹೂವುಗಳಿಗೆ ಮತ್ತು ಅದೃಷ್ಟದ ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ. ಈ ಸಸ್ಯವನ್ನು ಅದೃಷ್ಟ ಸಸ್ಯ ಎಂದು ಕರೆಯಲಾಗುತ್ತದೆ, ಅಂದರೆ ಇದು ಅದೃಷ್ಟವನ್ನು ತರುತ್ತದೆ ಮತ್ತು ದುಷ್ಟಶಕ್ತಿಗಳನ್ನು ದೂರವಿಡುತ್ತದೆ ಎಂದು ನಂಬಲಾಗಿದೆ. ಬಿಡುವಿಲ್ಲದ ಕೆಲಸದ ವೇಳಾಪಟ್ಟಿಯನ್ನು ಹೊಂದಿರುವ ಕಚೇರಿಗಳಿಗೆ ಈ ಸಸ್ಯವು ಅತ್ಯುತ್ತಮವಾಗಿದೆ ಏಕೆಂದರೆ ಇದಕ್ಕೆ ಸ್ವಲ್ಪ ಕಾಳಜಿಯ ಅಗತ್ಯವಿರುತ್ತದೆ. ಇದು ತಮ್ಮ ಕಾರ್ಯಕ್ಷೇತ್ರವನ್ನು ನಿರ್ವಹಿಸಲು ಕಡಿಮೆ ಸಮಯವನ್ನು ಹೊಂದಿರುವ ಕಚೇರಿಗಳಿಗೆ ಪರಿಪೂರ್ಣ ಆಯ್ಕೆಯಾಗಿದೆ. ಕಾರ್ಯನಿರತ ವೇಳಾಪಟ್ಟಿಯನ್ನು ಹೊಂದಿರುವ ಕಚೇರಿ ಸ್ಥಳಕ್ಕಾಗಿ ಶಾಂತವಾದ ಮೂಲೆಯಲ್ಲಿ ಶಾಂತಿ ಲಿಲ್ಲಿಯನ್ನು ಇರಿಸಲು ಇದು ಸಹಾಯಕವಾಗಬಹುದು. ಅಲ್ಲಿ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಹೊಂದಿರುವವರು ಅದರ ಹರ್ಷಚಿತ್ತದಿಂದ ಮತ್ತು ಸ್ವಾಗತಾರ್ಹ ಸ್ವಭಾವವನ್ನು ಆನಂದಿಸಬಹುದು. ಶಾಂತಿ ಲಿಲ್ಲಿಗಳು ಕಡಿಮೆ ನಿರ್ವಹಣೆಯನ್ನು ಹೊಂದಿದ್ದು ಕಡಿಮೆ ಸ್ಥಳಾವಕಾಶವಿರುವ ಕಚೇರಿಗಳಿಗೆ ಜನಪ್ರಿಯ ಆಯ್ಕೆಯಾಗಿದೆ. ತುಳಸಿ. ಪವಿತ್ರ ತುಳಸಿ ಸಸ್ಯ. ತುಳಸಿ ನಿಮ್ಮ ಕಚೇರಿಯ ಸ್ಥಳವನ್ನು ಅಲಂಕರಿಸಲು ಮತ್ತು ಕಾರ್ಯಸ್ಥಳಕ್ಕೆ ಸ್ವಲ್ಪ ಹಸಿರನ್ನು ಸೇರಿಸಲು ಉತ್ತಮ ಸಸ್ಯವಾಗಿದೆ. ಪವಿತ್ರ ತುಳಸಿ ಎಂದು ಕರೆಯಲ್ಪಡುವ ತುಳಸಿ ಕಚೇರಿಗೆ ಪ್ರಮುಖ ವಾಸ್ತು ಸಸ್ಯಗಳಲ್ಲಿ ಒಂದಾಗಿದೆ. ಇದು ಪವಿತ್ರ ಸಸ್ಯ ಎಂದು ನಂಬಲಾಗಿದೆ ಮತ್ತು ಯಾವುದೇ ಜಾಗದಲ್ಲಿ ಅದೃಷ್ಟ, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಒತ್ತಡ, ಆತಂಕ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಇದು ಯಾವುದೇ ಕಾರ್ಯಕ್ಷೇತ್ರಕ್ಕೆ ಪ್ರಮುಖವಾಗಿದೆ. ತುಳಸಿಯನ್ನು ನಿರ್ವಹಿಸುವುದು ಸುಲಭ ಮತ್ತು ಉತ್ತಮ ವಾಯು ಶುದ್ಧೀಕಾರಕವೂ ಆಗಿದೆ. ಸಸ್ಯವು ಕಚೇರಿ ಜಾಗದಲ್ಲಿ ಶಬ್ದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಾಂತ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಜೇಡ್ ಸಸ್ಯ. ಜೇಡ್ ಪ್ಲಾಂಟ್ ಒಂದು ಜನಪ್ರಿಯ ಮನೆ ಗಿಡವಾಗಿದ್ದು ಅದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಕಚೇರಿ ವಾಸ್ತುದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆರ್ಥಿಕ ಯಶಸ್ಸನ್ನು ಆಕರ್ಷಿಸುವ ಪ್ರಬಲ ಸಾಧನವೆಂದು ನಂಬಲಾಗಿದೆ. ಸಸ್ಯವು ಕಾಳಜಿ ವಹಿಸುವುದು ಸುಲಭ ಮತ್ತು ವಿವಿಧ ಬೆಳಕಿನ ಪರಿಸ್ಥಿತಿಗಳಲ್ಲಿ ಬೆಳೆಯಬಹುದು. ಇದು ಕಚೇರಿ ಪರಿಸರಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದೆ. ಹೆಚ್ಚುವರಿಯಾಗಿ ಜೇಡ್ ಸಸ್ಯವನ್ನು ಪ್ರಕಾಶಮಾನವಾದ ಬಿಸಿಲಿನ ಕಿಟಕಿಯಲ್ಲಿ ಇಟ್ಟುಕೊಳ್ಳುವುದು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅರೆಕಾ ಪಾಮ್. ಹಳದಿ ಪಾಮ್ ಎಂದು ಕರೆಯಲ್ಪಡುವ ಅರೆಕಾ ಪಾಮ್ ಅನೇಕ ಕಾರಣಗಳಿಗಾಗಿ ಜನಪ್ರಿಯ ಒಳಾಂಗಣ ಸಸ್ಯವಾಗಿದೆ. ಇದರ ಒಂದು ಪ್ರಯೋಜನವೆಂದರೆ ಕಚೇರಿಗಾಗಿ ವಾಸ್ತು ಸಸ್ಯಗಳನ್ನು ಸುಧಾರಿಸುವ ಸಾಮರ್ಥ್ಯ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಸಕಾರಾತ್ಮಕತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಬಹುದು, ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಮತ್ತು ಹೊಸ ಅವಕಾಶಗಳನ್ನು ತರಬಹುದು. ಅರೆಕಾ ಪಾಮ್ ಹಾನಿಕಾರಕ ವಾಯು ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಜನರು ದೀರ್ಘ ಗಂಟೆಗಳ ಕಾಲ ಮತ್ತು ಶುದ್ಧ ಗಾಳಿಯನ್ನು ಉಸಿರಾಡುವ ಅಗತ್ಯವಿರುವ ಕಚೇರಿ ಪರಿಸರದಲ್ಲಿ ಇದು ಅನುಕೂಲಕರವಾಗಿರುತ್ತದೆ. ಸಸ್ಯವು ಕಡಿಮೆ ನಿರ್ವಹಣೆಯನ್ನು ಹೊಂದಿದೆ ಮತ್ತು ವಿವಿಧ ಬೆಳಕಿನ ಪರಿಸ್ಥಿತಿಗಳಲ್ಲಿ ಬೆಳೆಯಬಹುದು. ಇದು ಕಚೇರಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಹಾವಿನ ಸಸ್ಯಗಳು. ವಾಸ್ತು ಕಂಪ್ಲೈಂಟ್ ವರ್ಕ್ ಪ್ಲೇಸ್ ಪ್ಲಾಂಟ್ಗಳ ಎಲ್ಲಾ ಪಟ್ಟಿಗಳಲ್ಲಿ ಹಾವಿನ ಸಸ್ಯಗಳು ಬರಬೇಕು. ಈ ಸಸ್ಯಗಳು ಬಹುತೇಕ ನಾಶವಾಗುವುದಿಲ್ಲ ಮತ್ತು ಯಾವುದೇ ಪರಿಸರಕ್ಕೆ ಹೊಂದಿಕೊಳ್ಳುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಹಾವು ಸಸ್ಯವು ಉತ್ತಮ ಶಕ್ತಿಯ ಕೇಂದ್ರವಾಗಿದೆ ಮತ್ತು ಗಾಳಿಯನ್ನು ಶುದ್ಧೀಕರಿಸುವ ಅತ್ಯುತ್ತಮ ಸಸ್ಯಗಳಲ್ಲಿ ಒಂದಾಗಿದೆ. ಇದು ಗಾಳಿಯಿಂದ ಮಾಲಿನ್ಯಕಾರಕಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಕೆಲಸದ ಸ್ಥಳಕ್ಕೆ ಸೂಕ್ತವಾದ ಆಯ್ಕೆಯಾಗಿದೆ. ರಬ್ಬರ್ ಸಸ್ಯ.
ರಬ್ಬರ್ ಸಸ್ಯಗಳು ಹಣ ಮತ್ತು ಅದೃಷ್ಟವನ್ನು ತರುತ್ತವೆ ಎಂದು ನಂಬಲಾಗಿದೆ. ಈ ಸಸ್ಯಗಳನ್ನು ಕಾರ್ಯಕ್ಷೇತ್ರಗಳಿಗೆ ವ್ಯಾಪಕವಾಗಿ ಪರಿಗಣಿಸಲಾಗುತ್ತದೆ ಏಕೆಂದರೆ ಅವುಗಳ ಸಮೃದ್ಧ ಹಸಿರು ಎಲೆಗಳು ಸಂಪತ್ತನ್ನು ಹೊರಹಾಕುತ್ತವೆ. ಅವುಗಳನ್ನು ಇರಿಸಲು ನೈವೇದ್ಯ ದಿಕ್ಕು ಪ್ರಯೋಜನಕಾರಿಯಾಗಿದೆ. ರಬ್ಬರ್ ಸಸ್ಯಗಳು ತುಲನಾತ್ಮಕವಾಗಿ ಕಡಿಮೆ ನಿರ್ವಹಣೆಯನ್ನು ಹೊಂದಿವೆ ಮತ್ತು ವಿವಿಧ ಪರಿಸ್ಥಿತಿಗಳಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಇದು ಕಚೇರಿ ಸ್ಥಳಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಅವರು ಗಾಳಿಯನ್ನು ಶುದ್ಧೀಕರಿಸುತ್ತಾರೆ, ಒತ್ತಡವನ್ನು ನಿವಾರಿಸುತ್ತಾರೆ ಮತ್ತು ಕಚೇರಿ ಸ್ಥಳದ ಸೌಂದರ್ಯವನ್ನು ಸುಧಾರಿಸುತ್ತಾರೆ. ರೋಸ್ಮರಿ ಸಸ್ಯ. ರೋಸ್ಮರಿಯು ನಿಮ್ಮ ಕಾರ್ಯಕ್ಷೇತ್ರವನ್ನು ನಕಾರಾತ್ಮಕತೆಯಿಂದ ರಕ್ಷಿಸುವ ಅತ್ಯುತ್ತಮ ರಕ್ಷಣಾ ಸಸ್ಯವಾಗಿದೆ. ಸಸ್ಯವು ಸುಂದರವಾದ ನೇರಳೆ ಹೂವುಗಳನ್ನು ಹೊಂದಿದೆ ಮತ್ತು ಇದನ್ನು ಇಟಾಲಿಯನ್ ಮತ್ತು ಫ್ರೆಂಚ್ ಮನೆಗಳಲ್ಲಿ ರಕ್ಷಣೆಯಾಗಿ ಬಳಸಲಾಗುತ್ತದೆ. ಇದು ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳಿಗೆ ಹೆಸರುವಾಸಿಯಾಗಿದೆ. ಇದು ಅನೇಕ ರೋಗಗಳು ಮತ್ತು ಅನಾರೋಗ್ಯದ ಅಪಾಯದಿಂದ ರಕ್ಷಿಸುತ್ತದೆ. ಸಸ್ಯವು ನಿಮ್ಮ ಕಚೇರಿಯ ಜಾಗಕ್ಕೆ ಉತ್ತಮ ಅಲಂಕಾರ ಆಯ್ಕೆಯಾಗಿದೆ ಮತ್ತು ಹಸಿರು ಮತ್ತು ತಾಜಾತನದ ಸ್ಪರ್ಶವನ್ನು ಸೇರಿಸುತ್ತದೆ. ಅದು ಕಚೇರಿಗೆ ಅತ್ಯುತ್ತಮವಾದ ವಾಸ್ತು ಸಸ್ಯಗಳನ್ನು ಮಾಡುತ್ತದೆ. ನೀಲಿ ಮಂಜು ಹೂವು. ನೀಲಿ ಮಂಜು ಹೂವು ಸೃಜನಾತ್ಮಕ ಚಿಂತನೆಯನ್ನು ಉತ್ತೇಜಿಸುವ ಉತ್ತಮ ಶಕ್ತಿ ಸಸ್ಯವಾಗಿದೆ. ಈ ಸಸ್ಯವು ಸುಂದರವಾದ ಹೂವುಗಳನ್ನು ಹೊಂದಿದೆ ಮತ್ತು ಹೆಚ್ಚಿನ ಮಟ್ಟದ ಕಬ್ಬಿಣವನ್ನು ಹೊಂದಿದ್ದು, ಅದು ಶಕ್ತಿ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಅನೇಕ ಶಕ್ತಿ ಸಸ್ಯಗಳಂತೆ ನೀಲಿ ಮಂಜು ಹೂವು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅದರ ಆಕರ್ಷಕ ನೀಲಿ ನೇರಳೆ ಹೂವುಗಳೊಂದಿಗೆ ನೀಲಿ ಮಂಜು ಹೂವು ಕಚೇರಿ ಜಾಗಕ್ಕೆ ಬಣ್ಣ ಮತ್ತು ಆಸಕ್ತಿಯನ್ನು ಸೇರಿಸಬಹುದು. ಆಫೀಸ್ ಡೆಸ್ಕ್ಗಾಗಿ ಅದೃಷ್ಟದ ಸಸ್ಯಗಳು. ಆರೈಕೆ ಸಲಹೆಗಳು. ಬೆಳಕು. ಸಸ್ಯಗಳು ಸಾಕಷ್ಟು ಬೆಳಕನ್ನು ಪಡೆಯುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ, ಆದರೆ ನೇರ ಸೂರ್ಯನ ಬೆಳಕಿನಲ್ಲಿ ಅವುಗಳನ್ನು ಇರಿಸುವುದನ್ನು ತಪ್ಪಿಸಿ. ಇದು ಕೆಲವು ಜಾತಿಗಳಿಗೆ ತುಂಬಾ ತೀವ್ರವಾಗಿರುತ್ತದೆ. ನೀರು ಹಾಕುವುದು. ಹೆಚ್ಚಿನ ಸಸ್ಯಗಳಿಗೆ ನಿಯಮಿತ ನೀರು ಹಾಕುವುದು ಅತ್ಯಗತ್ಯ, ಆದರೆ ಬೇರುಕೊಳೆತಕ್ಕೆ ಕಾರಣವಾಗುವ ನೀರನ್ನು ಅತಿಯಾಗಿ ಮಾಡದಂತೆ ನೋಡಿಕೊಳ್ಳಿ. ಸಸ್ಯಕ್ಕೆ ಯಾವಾಗ ನೀರು ಬೇಕು ಎಂದು ನಿರ್ಧರಿಸಲು ನಿಯಮಿತವಾಗಿ ಮಣ್ಣನ್ನು ಪರಿಶೀಲಿಸಿ. ಮಣ್ಣು ಬೇರುಕೊಳೆತವನ್ನು ತಡೆಗಟ್ಟಲು ಮತ್ತು ಆರೋಗ್ಯಕರ ಬೇರಿನ ವ್ಯವಸ್ಥೆಯನ್ನು ನಿರ್ವಹಿಸಲು ಚೆನ್ನಾಗಿ ಬರಿದು ಮಾಡುವ ಮಣ್ಣನ್ನು ಬಳಸಿ. ತಾಪಮಾನ. ತಾಪಮಾನವನ್ನು ಸ್ಥಿರವಾಗಿರಿಸಿಕೊಳ್ಳಿ ಮತ್ತು ಕಿಟಕಿಗಳು ಅಥವಾ ಗಾಳಿಯ ದ್ವಾರಗಳಂತಹ ಹಠಾತ್ ತಾಪಮಾನ ಬದಲಾವಣೆಗಳಿಗೆ ಒಡ್ಡಿಕೊಳ್ಳುವ ಪ್ರದೇಶಗಳಲ್ಲಿ ಸಸ್ಯಗಳನ್ನು ಇರಿಸುವುದನ್ನು ತಪ್ಪಿಸಿ. ಆರ್ದ್ರತೆ. ಹೆಚ್ಚಿನ ಸಸ್ಯಗಳು ಮಧ್ಯಮ ಮಟ್ಟದ ಆರ್ದ್ರತೆಯನ್ನು ಬಯಸುತ್ತವೆ, ಆದ್ದರಿಂದ ನಿಯಮಿತವಾಗಿ ಸಸ್ಯಗಳನ್ನು ಮಂಜುಗಡ್ಡೆ ಮಾಡಿ ಅಥವಾ ಕಚೇರಿಗೆ ಪರಿಣಾಮಕಾರಿ ವಾಸ್ತು ಸಸ್ಯಗಳಿಗಾಗಿ ಗಾಳಿಯಲ್ಲಿ ತೇವಾಂಶದ ಸರಿಯಾದ ಮಟ್ಟವನ್ನು ಕಾಪಾಡಿಕೊಳ್ಳಲು ಆರ್ದ್ರಕವನ್ನು ಬಳಸಿ. ಸಮರುವಿಕೆ. ಅವುಗಳ ಆಕಾರವನ್ನು ಕಾಪಾಡಿಕೊಳ್ಳಲು ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸಲು ಸಸ್ಯಗಳನ್ನು ನಿಯಮಿತವಾಗಿ ಕತ್ತರಿಸು. ಫಲೀಕರಣ. ಸಸ್ಯಗಳಿಗೆ ನಿಯಮಿತವಾಗಿ ಫಲವತ್ತಾಗಿಸಿ, ತಯಾರಕರ ಸೂಚನೆಗಳನ್ನು ಅನುಸರಿಸಿ, ಅವುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಲು. ಕಚೇರಿ ಡೆಸ್ಕ್ಗಳಿಗಾಗಿ ವಾಸ್ತು ಮತ್ತು ಅದೃಷ್ಟದ ಸಸ್ಯಗಳನ್ನು ಸುತ್ತಿಕೊಳ್ಳುವುದು. ನಿಮ್ಮ ಮೇಜಿನ ಮೇಲೆ ಅದೃಷ್ಟದ ಸಸ್ಯಗಳನ್ನು ಇಟ್ಟುಕೊಳ್ಳುವುದು ನಿಮ್ಮ ಕೆಲಸದ ಸ್ಥಳಕ್ಕೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ. ನಿಮ್ಮ ಆಫೀಸ್ ಡೆಸ್ಕ್ಗಾಗಿ ಸರಿಯಾದ ಸಸ್ಯಗಳನ್ನು ಆರಿಸುವುದರಿಂದ ನಿಮಗೆ ಮತ್ತು ನಿಮ್ಮ ಉದ್ಯೋಗಿಗಳಿಗೆ ಹೆಚ್ಚು ಸಾಮರಸ್ಯ ಮತ್ತು ಉತ್ಪಾದಕ ವಾತಾವರಣವನ್ನು ರಚಿಸಬಹುದು. ವಾಸ್ತುಗೆ ಸಂಬಂಧಿಸಿದಂತೆ ನಿಮ್ಮ ಕಚೇರಿಯಲ್ಲಿ ಮಂಗಳಕರವಾದ ಸಸ್ಯಗಳನ್ನು ಸೇರಿಸುವುದು ಪ್ರಕೃತಿಯ 5 ಅಂಶಗಳನ್ನು ಸಮತೋಲನಗೊಳಿಸಲು ಮತ್ತು ನಿಮ್ಮ ವ್ಯವಹಾರಕ್ಕೆ ಸಮೃದ್ಧಿ ಮತ್ತು ಯಶಸ್ಸನ್ನು ತರಲು ಸಹಾಯ ಮಾಡುತ್ತದೆ. ಈ ಸಸ್ಯಗಳು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಶಾಂತತೆಯ ಪ್ರಜ್ಞೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅವರು ಉತ್ಪಾದಕತೆ ಮತ್ತು ಗಮನವನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಆದ್ದರಿಂದ ಪ್ರಕೃತಿ, ಹಸಿರು ಮತ್ತು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರಲು ಕಚೇರಿ ಮೇಜುಗಳಿಗೆ ಕೆಲವು ವಾಸ್ತು ಮತ್ತು ಅದೃಷ್ಟದ ಸಸ್ಯಗಳನ್ನು ತರಲು ಖಚಿತಪಡಿಸಿಕೊಳ್ಳಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.